ಕಲಬುರಗಿ ಮಹಾನಗರ ಪಾಲಿಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ನಿರ್ಮಿಸಿದಂತಹ ಶಾಪಿಂಗ್ ಕಾಂಪ್ಲೆಕ್ಸ್ ಸಂಪೂರ್ಣ ಹಾಳಾಗೋದ್ರ ಜೊತೆಗೆ ಅಕ್ರಮ ಚಟುವಟಿಕೆಗಳ ಆವಾಸ ಸ್ಥಾನ ಆಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಬೆಳಕು ಚೆಲ್ಲಿತ್ತು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೆಲಸಕ್ಕೆ ಬಾರದ ಕಾಂಪ್ಲೆಕ್ಸ್. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಉಸ್ತುವಾರಿ ಸಚಿವರು ಅಲರ್ಟ್. ಕಲಬುರಗಿಯಲ್ಲಿ ಪಾಳು ಬಿದ್ದ ವಾಣಿಜ್ಯ ಕಟ್ಟಡಕ್ಕೆ ಹೈಟೆಕ್ ಟಚ್. ಕಲಬುರಗಿಯ ಸೂಪರ್ ಮಾರುಕಟ್ಟೆ ಎದುರಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದಿದೆ. ಆದರೆ ಇಲ್ಲಿನ ಪಾಲಿಕೆ ಅಧಿಕಾರಿಗಳು ಟೆಂಡರ್ ಕರೆದು ಕಟ್ಟಡ ಬಾಡಿಗೆ ಕೊಡುವ ಕೆಲಸ ಮಾತ್ರ ಮಾಡಿರಲಿಲ್ಲ. ಇದರಿಂದ ಇಡೀ ಕಟ್ಟಡ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಂಪೂರ್ಣ ಅವಾಸನದತ್ತ ಸಾಗಿದ್ದು ಪಾಳು ಬಿದ್ದ ಕಟ್ಟಡ ಕುಡುಕರ ಅಡ್ಡೆಯಾಗಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಡಿಸೆಂಬರ್ 29ರಂದು ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಂದಿಸಿದ್ದು, ಪಾಳು ಬಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಇದೀಗ ಹೈಟೆಕ್ ಟಚ್ ಕೊಡಲು ಮುಂದಾಗಿದ್ದಾರೆ. ಇಟ್ ವಿಲ್ ಬಿ ಆಪರೇಷನಲ್ ಇನ್ ದ ನೆಕ್ಸ್ಟ್ 4 months. ಈಗ ನಾಳೆ ಅವರು ಬಂದು ಸೈನ್ ಅಪ್ ಮಾಡಿ, ಈಗ ನವೆಂಬರ್ 18ನೇ ತಾರೀಕು ಕೃಷಿ ಕಲ್ಪ ಅವ್ರ ಜೊತೆ ನಮ್ಮ ಇಲಾಖೆದು ಒಪ್ಪಂದ ಆಗಿದೆ. ಇಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ವರ್ಕಿಂಗ್ ಸ್ಪೇಸ್ ಹೊಸ ನವೋದ್ಯಮಗಳಿಗೆ ನಾವು ಉತ್ತೇಜನ ನೀಡಬೇಕಂದ್ಬಿಟ್ಟು ನಾವೇ ತಗೊಂಡಿರೋದು. ಈಗ ನಾವೇ ತಗೊಂಡು ನಮ್ಮ ಕೆಲಸಕ್ಕೆ ಯೂಸ್ ಮಾಡಿ ಸುಮಾರು 2,000ಕ್ಕೂ ಅಧಿಕ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣವಾದ 2 ಅಂತಸ್ತಿನ ಕಟ್ಟಡವನ್ನ ಐಟಿಬಿಟಿ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇಡೀ ಕಟ್ಟಡದಲ್ಲಿ ಐಟಿಬಿಟಿ ಇಲಾಖೆ ಕೃಷಿ ಕಲ್ಪ ಯೋಜನೆಯಡಿ ನವೋದ್ಯಮಿಗಳಿಗೆ ವಿವಿಧ ತರಬೇತಿಗಳನ್ನು ಕೊಡಲು ಪ್ಲಾನ್ ಮಾಡಲಾಗಿದೆ. ನಿರುದ್ಯೋಗ ಯುವಕರಿಗೆ ಸ್ವಯಂ ಉದ್ಯೋಗ ನಿರ್ಮಿಸಿಕೊಳ್ಳುವ ಬಗ್ಗೆ ವಿವಿಧ ಕೋರ್ಸ್ಗಳ ತರಬೇತಿಯನ್ನ ಕೊಡಲು ರೆಡಿ ಮಾಡಲಾಗಿದೆ. 2-3 ತಿಂಗಳಲ್ಲಿ ಪಾಲಿಕೆಯು ಈ ಕಟ್ಟಡದಲ್ಲಿ ಕೃಷಿ ಕಲ್ಪ ಎನ್ಜಿಒ ತನ್ನ ಸೇವೆ ಆರಂಭಿಸಲಿದೆ. ಮತ್ತೊಮ್ಮೆ ಇದು ಕುಡುಕರ ಅಡ್ಡೆಯಾಗದಂತೆ ಅಕ್ಕಪಕ್ಕದ ಬಾರ್ ಅಂಡ್ ವೈನ್ ಶಾಪ್ ಮಾಲೀಕರಿಗೆ ಪಾಲಿಕೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಪಾಳು ಬಿದ್ದ ಕಟ್ಟಡ ಇದೀಗ ಪಬ್ಲಿಕ್ ಟಿವಿ ವರದಿಯಿಂದ ನವೋದ್ಯಮಗಳಿಗೆ ಬೆಳಕು ನೀಡುವ ಕಟ್ಟಡವಾಗಿ ಬದಲಾಗುತ್ತಿದೆ. ಇನ್ನು ಈ ಬಗ್ಗೆ ವರದಿ ಮಾಡಿದ ಪಬ್ಲಿಕ್ ಟಿವಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಈಗಾಗಲೇ 2019-20 ಇವಾಗ 1,80,00,000 ನಿರ್ಮಾಣಗೊಂಡಿತ್ತು. 2 ಮಡಿಯ ಕಟ್ಟಡ ಏನಿದೆ ಇಲ್ಲಿ ಈಗಾಗಲೇ ಕುಡುಕರ ತಾಣವಾಗಿತ್ತು. ಪಬ್ಲಿಕ್ ಟಿವಿಯಲ್ಲಿ ಇದು ಪ್ರಸಾರವಾದ ಮೇಲೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಇವತ್ತು ಜಿಲ್ಲಾ ಮಂತ್ರಿಗಳಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿ ಅವರು ಇವತ್ತು ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಕಚೇರಿಯನ್ನು ಇಲ್ಲಿ ಪ್ರಾರಂಭ ಮಾಡೋ ಮೂಲಕವಾಗಿ ಇದು ಈಗಾಗಲೇ ಕುಡುಕರ ತಾಣ ಆಗಿದಂಥ ಶಾಪಿಂಗ್ ಕಾಂಪ್ಲೆಕ್ಸನ್ನು ಇದನ್ನು ಅಧಿಕಾರಿಗಳಿಗೆ ಒಂದು ಜನಸಾಮಾನ್ಯರಿಗೆ ಒಂದು ಬಂದು ಹೋಗುವಂಥ ಒಂದು ಕಾರ್ಯಕ್ಕೆ ಕಲ್ಪನೆ ಇಟ್ಕೊಂಡು ಈಗಾಗಲೇ ಏನು ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲಾಗಿ ಪಬ್ಲಿಕ್ ಟಿವಿ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕಾಲದಲ್ಲಿ ಪಾಳು ಬಿದ್ದ ಕಟ್ಟಡಕ್ಕೆ ಪಬ್ಲಿಕ್ ಟಿವಿ ವರದಿ ಹೊಸ ರೂಪ ನೀಡಿದೆ. ಒಂದೆಡೆ ಮಹಾನಗರ ಪಾಲಿಕೆ ಬೊಕ್ಕಸಕ್ಕೆ ಲಾಭವಾದರೆ ಇನ್ನೊಂದೆಡೆ ಕೃಷಿ ಕಲ್ಪ ಯೋಜನೆಯಡಿ ಇಡೀ ಕಟ್ಟಡ ಯುವಕ ಯುವತಿಯರಿಗೆ ನವೋದ್ಯಮ ಸೃಷ್ಟಿಸಲು ದಾರಿದೀಪವಾಗಲಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.